ಹಲೋ ಎವ್ರಿವನ್, ಮೈ ನೇಮ್ ಈಸ್ ರುದ್ರೇಶ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಈ ಒಂದು ಎಪಿಸೋಡಲ್ಲಿ ನಮ್ಮ ಕಳೆದ 6 ತಿಂಗಳಲ್ಲಿ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಡೇಸ್ ಮತ್ತು ಅವುಗಳ ಥೀಮ್ಗಳನ್ನು ನೋಡ್ತಾ ಹೋಗೋಣ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದಾಗಿರ್ತದೆ. ಯಾವುದೇ ಎಕ್ಸಾಮ್ ಆಗಿದ್ದರೂ ಸರ್ವೇ ಸಾಮಾನ್ಯವಾಗಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ತದೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಆರಂಭ ಮಾಡೋಣ. ಮೊದಲೇ ಪಾಯಿಂಟ್, ಅಂತಾರಾಷ್ಟ್ರೀಯ ಯೋಗ ದಿನ. ಇಂಗ್ಲೀಷಲ್ಲಿ ಇದಕ್ಕೆ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಅಂತೇಳಿ ಕರೀತಾರೆ. ಸೊ ಪ್ರತಿ ವರ್ಷ ಇದನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡಿದರೆ ಜೂನ್ 21ನೇ ತಾರೀಕಿಗೆ ಸೆಲೆಬ್ರೇಟ್ ಮಾಡ್ತಾರೆ. ಜೂನ್ 21, 2024 ಈ ವರ್ಷ ಕೂಡ ಸೆಲೆಬ್ರೇಟ್ ಮಾಡಲಾಯಿತು. ಏನಾಗಿತ್ತು ಈ ವರ್ಷದ ಥೀಮ್? ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ. ಸೊ ಎಲ್ಲ ಥೀಮ್ಗಳನ್ನ ನಾನು ಇಂಗ್ಲೀಷಲ್ಲಿ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಎಕ್ಸಾಮಲ್ಲಿ ಇಂಗ್ಲೀಷ್ ಥೀಮನ್ನು ನೋಡಿದರೆ ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಇವೊಂದು ಕನ್ನಡದಲ್ಲಿ ಉತ್ತರವನ್ನು ಕೊಟ್ಟಿರ್ತಾರೆ ಅಂದರೂ ಕೂಡ ಅದು ಡೈರೆಕ್ಟ್ ಟ್ರಾನ್ಸ್ಲೇಟ್ ಆಗಿರ್ತದೆ ಇಂಗ್ಲೀಷಿಂದ ಕನ್ನಡಕ್ಕೆ. ಸರಿಯಾದ ಅರ್ಥವನ್ನು ಕೂಡ ಕೊಡ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಟ್ರೈ ಟು ರಿಮೆಂಬರ್ ಇನ್ ಇಂಗ್ಲೀಷ್ ಓನ್ಲಿ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಯೋಗ ದಿನ ಈ ವರ್ಷ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಪ್ಪ ಅಂತ ಕೇಳಿದರೆ ಎಕ್ಸಾಮಲ್ಲಿ ಕೇಳ್ಬೋದು. ಇದನ್ನು ಕೂಡ ಶ್ರೀನಗರದಲ್ಲಿ. ಈವನ್ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನದಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್, ವಿಶ್ವ ಪರಿಸರ ದಿನ. ಇದನ್ನು ನಾವು ಪ್ರತಿ ವರ್ಷ ಜೂನ್ 5ನೇ ತಾರೀಕಿನಂದು ಮಾಡ್ತೀವಿ. ಈ ವರ್ಷದ ಥೀಮ್ ಏನಾಗಿತ್ತು? ಲ್ಯಾಂಡ್ ರಿಸ್ಟೋರೇಷನ್, ಡೆಸರ್ಟಿಫಿಕೇಷನ್ ಆ್ಯಂಡ್ ಡ್ರಾಟ್ ರೆಸಿಲಿಯನ್ಸ್. ಓಕೆ, ಪ್ರತಿ ವರ್ಷ ಜೂನ್ 5ನೇ ತಾರೀಕಿನಂದು ಸೆಲೆಬ್ರೇಟ್ ಮಾಡ್ತೀವಿ. ಇಂಗ್ಲೀಷಲ್ಲಿ ಇದಕ್ಕೆ ನಾವೇನಂತ ಕರಿತೀವಿ? ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಜೂನ್ 5ನೇ ತಾರೀಕಿನಂದು. ಸೊ ಥೀಮನ್ನು ಕೂಡ ಕೇಳ್ಬೋದು, ನೆನಪಲ್ಲಿ ಇಟ್ಕೊಳ್ಳಿ ಇದನ್ನು ಕೂಡ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ವಿಶ್ವ ಆಹಾರ ಸುರಕ್ಷತಾ ದಿನ. ಇಂಗ್ಲೀಷಲ್ಲಿ ವರ್ಲ್ಡ್ ಫುಡ್ ಸೇಫ್ಟಿ ಡೇ. ಓಕೆ, ಸೊ ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತದೆ. ಪ್ರತಿ ವರ್ಷ ಜೂನ್ 7ನೇ ತಾರೀಕಿನಂದು ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಈ ವರ್ಷದ ಥೀಮ್ ಏನಾಗಿತ್ತು ಅಂತ ನೋಡಿದರೆ ಫುಡ್ ಸೇಫ್ಟಿ ಪ್ರಿಪೇರ್ ಫಾರ್ ದ ಅನ್ಎಕ್ಸ್ಪೆಕ್ಟೆಡ್. ಫುಡ್ ಸೇಫ್ಟಿ ಪ್ರಿಪೇರ್ ಫಾರ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದು ಥೀಮ್ ಆಗಿರ್ತದೆ. ಇಂಗ್ಲೀಷಲ್ಲಿದೆ ಅಂತ ಕಷ್ಟ ಮಾಡ್ಕೋಬೇಡಿ, ಜಸ್ಟ್ 1-2-3 ಸಾರ್ತಿ ನೋಡಿ ಎಕ್ಸಾಮಲ್ಲಿ ಈಸಿಲಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು. ಅದನ್ನು ಬಹ್ಯಾಟ್ ಮಾಡಬೇಕು, ನಥಿಂಗ್ ಲೈಕ್ ದ್ಯಾಟ್, ಯು ವಿಲ್ ಕಮ್ ಟು ನೋ. ಇನ್ನೊಂದು ಇಂಪಾರ್ಟೆಂಟ್ ಟ್ರಿಕ್ ಏನಪ್ಪ, ಈ ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಥೀಮ್ಸ್ ಅಂತ ನೋಡ್ತಾ ಹೋದರೆ ಯಾವೆಲ್ಲ ಥೀಮ್ಗಳು ಅತ್ಯಂತ ಚಿಕ್ಕದಾಗಿರ್ತಾವಲ್ಲ, ಶಾರ್ಟ್ ಆಗಿರ್ತಾವಲ್ಲ, ಅವುಗಳನ್ನು ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರ್ತದೆ. ಉದ್ದವಾಗಿದ್ದರೆ, ಲೆಂದಿ ಇತ್ತು ಅಂದರೆ ಅವುಗಳನ್ನು ಜಾಸ್ತಿ ಕೇಳೋ ಚಾನ್ಸಸ್ ಇರೋದಿಲ್ಲ. ಯಾವೆಲ್ಲ ಶಾರ್ಟ್ ಇರ್ತಾವಲ್ಲ ಅವುಗಳನ್ನು 99% ಕೇಳೋ ಚಾನ್ಸಸ್ ಇರ್ತದೆ. ಜಸ್ಟ್ ಕಾನ್ಸಂಟ್ರೇಟ್ ಆನ್ ದೋಸ್ ಓನ್ಲಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ವಿಶ್ವ ಸಾಗರ ದಿನ, ಅಂದರೆ ಇಂಗ್ಲೀಷಲ್ಲಿ ವರ್ಲ್ಡ್ ಓಸಿಯನ್ ಡೇ ಅಂತೇಳಿ ಕರೀತಾರೆ. ವರ್ಲ್ಡ್ ಓಸಿಯನ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ ಇದನ್ನು ಅಂತ ನೋಡಿದರೆ ಜೂನ್ 8ನೇ ತಾರೀಕಿಗೆ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾಗಿ ಈ ವರ್ಷದ ಥೀಮ್ ಏನಾಗಿತ್ತು? ಅವೇಕನ್ ನ್ಯೂ ಡೆಪ್ತ್ಸ್. ಏನಾಗಿತ್ತು? ಅವೇಕನ್ ನ್ಯೂ ಡೆಪ್ತ್ಸ್ ಇಸ್ ದ ಥೀಮ್ ಫಾರ್ ದ ವರ್ಲ್ಡ್ ಓಷನ್ ಡೇ. ರೈಟ್. ನೆಕ್ಸ್ಟ್ ಸ್ಲೈಡ್, ಮರುಭೂಮಿ ಮತ್ತು ಬರಗಾಲವನ್ನು ಎದುರಿಸುವ ವಿಶ್ವ ದಿನ. ಇಂಗ್ಲೀಷಲ್ಲಿ ವರ್ಲ್ಡ್ ಡೇ ಆಫ್ ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್ ಆ್ಯಂಡ್ ಡ್ರಾಟ್ 2024. ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಈ ಬರಗಾಲವನ್ನು ಎದುರಿಸುವ ದಿನ ಅಂತ ನೋಡಿದರೆ ಜೂನ್ 17ನೇ ತಾರೀಕಿಗೆ ಮಾಡ್ತಾರೆ. ಜೊತೆಗೆ ಈ ವರ್ಷದ ಥೀಮ್ ಏನಾಗಿತ್ತು ಅಂದರೆ ಯುನೈಟೆಡ್ ಫಾರ್ ಲ್ಯಾಂಡ್, ಅವರ್ ಲೆಗಸಿ ಆ್ಯಂಡ್ ಅವರ್ ಫ್ಯೂಚರ್. ಏನಪ್ಪ? ಯುನೈಟೆಡ್ ಯಾವುದಕ್ಕೆ? ಫಾರ್ ಲ್ಯಾಂಡ್, ಅವರ್ ಲೆಗಸಿ ಆ್ಯಂಡ್ ಅವರ್ ಫ್ಯೂಚರ್ ಈಸ್ ದ ಥೀಮ್. ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ, ವೆರಿ ವೆರಿ ಇಂಪಾರ್ಟೆಂಟ್. ಏನಂತ ಇಂಗ್ಲೀಷಲ್ಲಿ ಇಂಟರ್ನ್ಯಾಷನಲ್ ಲೇಬರ್ಸ್ ಡೇ ಅಂತೇಳಿ ಕರೀತಾರೆ. ಇಂಟರ್ನ್ಯಾಷನಲ್ ಲೇಬರ್ಸ್ ಡೇ ಅಥವಾ ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ ಅಂತೂ ಕೂಡ ಕರೀತಾರೆ. ಎರಡೂ ಒಂದೇ. ಇದನ್ನು ಪ್ರತಿ ವರ್ಷ ಮೇ 1ನೇ ತಾರೀಕಿಗೂ, ಮೇ ತಿಂಗಳಿನ ಆರಂಭಗೊಳ್ತದಲ್ಲ, ಆರಂಭಗೊಂಡ ಮೊದಲ ದಿನವೇ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು ಕಾರ್ಮಿಕರ ದಿನ. ಏನಾಗಿತ್ತು ಥೀಮು? ಎನ್ಶ್ಯೂರ್ ವರ್ಕ್ ಪ್ಲೇಸ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಅಮಿಸ್ಟ್ ಕ್ಲೈಮೇಟ್ ಚೇಂಜ್. ಓಕೆ, ಇದೇನಪ್ಪ? ವರ್ಕ್ ಪ್ಲೇಸಲ್ಲಿ ಕಾರ್ಮಿಕರ ಸೇಫ್ಟಿ ಬಗ್ಗೆ ಮಾತಾಡ್ತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿತ್ತು. ಈಸಿಯಾಗಿರ್ತದೆ, ನೆನಪಿಟ್ಕೋಬಹುದು. ಸೇಫ್ಟಿ ಅಂತ ಬಂದರೆ ಕಾರ್ಮಿಕರ ದಿನ, ದಟ್ ಈಸ್ ಮೇ 1. ರೈಟ್. ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ. ಇಂಗ್ಲೀಷಲ್ಲಿ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ. ಸೊ ಇದನ್ನು ಪ್ರತಿ ವರ್ಷ ಮೇ 3ನೇ ತಾರೀಕಿನಂದು ಸೆಲೆಬ್ರೇಟ್ ಮಾಡ್ತಾರೆ. 1ನೇ ತಾರೀಕಿನಂದು ಕಾರ್ಮಿಕರ ದಿನ, 3ನೇ ತಾರೀಕಿನಂದು ಪತ್ರಿಕಾ ಸ್ವಾತಂತ್ರ್ಯ ದಿನ. ಜೊತೆಗೆ ಈ ವರ್ಷದ್ದು ಎಷ್ಟನೇ ವರ್ಷದ ಸೆಲೆಬ್ರೇಷನ್ ಆಗಿತ್ತು ಅಂತ ನೋಡಿದರೆ 31ನೇದು. ಓಕೆ, 31st ವರ್ಲ್ಡ್ ಪ್ರೆಸ್ ಡೇ ಆಗಿರ್ತಕ್ಕಂಥದ್ದು. ಥೀಮ್ ಏನಾಗಿತ್ತು? ಪ್ರೆಸ್ ಫಾರ್ ದ ಪ್ಲ್ಯಾನೆಟ್,
ಜರ್ನಲಿಸಮ್ ಇನ್ ದ ಫೇಸ್ ಆಫ್ ಎನ್ವಿರಾನ್ಮೆಂಟಲ್ ಕ್ರೈಸಿಸ್. ಓಕೆ, ಎನ್ವಿರಾನ್ಮೆಂಟಲ್ ಕ್ರೈಸಿಸ್ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ವರ್ಷದ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದ ದಿನದ ಥೀಮ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ವರ್ಲ್ಡ್ ರೆಡ್ ಕ್ರಾಸ್ ಡೇ, ವೆರಿ ವೆರಿ ಇಂಪಾರ್ಟೆಂಟ್. ಐ ವಿಲ್ ಪುಟ್ ಅ ಸ್ಟಾರ್ ಮಾರ್ಕ್. ವಿಶ್ವ ರೆಡ್ ಕ್ರಾಸ್ ದಿನ, ಇದನ್ನು ಪ್ರತಿ ವರ್ಷ ಮೇ 8ನೇ ತಾರೀಕಿನಂದು ಮಾಡ್ತಾರೆ. ಇದನ್ನು ಎಕ್ಸಾಮಲ್ಲಿ ಹಲವಾರು ಬಾರಿ ಕೇಳಿದ್ದಾರೆ, PSI PC ಅಂತ ಪರೀಕ್ಷೆಗಳಲ್ಲಿ. ವಿಶ್ವ ರೆಡ್ ಕ್ರಾಸ್ ದಿನ ಯಾವಾಗ ಸೆಲೆಬ್ರೇಟ್ ಮಾಡ್ತಾರಂತ ಮೇ 8ನೇ ತಾರೀಕಿನಂದು ಮಾಡ್ತಾರೆ. ಥೀಮ್ ಏನಾಗಿತ್ತು? ಐ ಗಿವ್ ವಿತ್ ಅ ಜಾಯ್ ಆ್ಯಂಡ್ ದ ಜಾಯ್ ಐ ಗಿವ್ ಈಸ್ ರಿವಾರ್ಡ್. ಐ ವಿಲ್ ರಿಪೀಟ್ ಒನ್ ಮೋರ್ ಟೈಮ್. ಐ ಗಿವ್ ವಿತ್ ಅ ಜಾಯ್ ಆ್ಯಂಡ್ ದ ಜಾಯ್ ಐ ಗಿವ್ ಈಸ್ ರಿವಾರ್ಡ್ ಅನ್ನೋದು ಈ ವರ್ಷದ ಥೀಮ್ ಆಗಿರ್ತಕ್ಕಂಥದ್ದು. ಮೇ 8ನೇ ತಾರೀಕಿಗೆ, 1ನೇ ತಾರೀಕಿಗೆ ಕಾರ್ಮಿಕರು, ರೈಟ್, 3ನೇ ತಾರೀಕಿಗೆ ಪ್ರೆಸ್ದು, ಹಾಗೆ 8ನೇ ತಾರೀಕಿಗೆ ರೆಡ್ ಕ್ರಾಸ್. ನೆಕ್ಸ್ಟ್ ಸ್ಲೈಡ್. ರಾಷ್ಟ್ರೀಯ ತಂತ್ರಜ್ಞಾನ ದಿನ, ನ್ಯಾಷನಲ್ ಟೆಕ್ನಾಲಜಿ ಡೇ, ಇಂಗ್ಲೀಷಲ್ಲಿ ನ್ಯಾಷನಲ್ ಟೆಕ್ನಾಲಜಿ ಡೇ ಅಂತೇಳಿ ಕರಿತೀವಿ. ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಮೇ 11ನೇ ತಾರೀಕಿಗೆ ಸೆಲೆಬ್ರೇಟ್ ಮಾಡ್ತಾರೆ. ಥೀಮ್ ಇಂಪಾರ್ಟೆಂಟ್, ಕೇಳ್ಬೋದು ಎಕ್ಸಾಮಲ್ಲಿ. ಫ್ರಮ್ ಸ್ಕೂಲ್ಸ್ ಟು ಸ್ಟಾರ್ಟಪ್ಸ್. ಸೊ ರೀಸೆಂಟಾಗಿ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ರೈಟ್. ಸ್ಪೆಷಲಿ ಮೋದಿ ಅವರು ಆಡಳಿತಕ್ಕೆ ಬಂದ ಮೇಲಂತೂ ಸ್ಟಾರ್ಟಪ್ಗಳ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಈ ಒಂದು ತಂತ್ರಜ್ಞಾನ ದಿನವನ್ನು ಕೂಡ ನಾವು ಸ್ಟಾರ್ಟಪ್ ರಿಲೇಟ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಫ್ರಮ್ ಸ್ಕೂಲ್ಸ್ ಟು ಸ್ಟಾರ್ಟಪ್, ಇಗ್ನೈಟಿಂಗ್ ಯಂಗ್ ಮೈಂಡ್ಸ್ ಟು ಇನೋವೇಟ್. ಇಗ್ನೈಟಿಂಗ್ ಯಂಗ್ ಮೈಂಡ್ಸ್, ಯಾವುದಕ್ಕೆ? ಟು ಇನೋವೇಟ್ ಇಸ್ ದ ಥೀಮ್. ನೆಕ್ಸ್ಟ್, ಅಂತಾರಾಷ್ಟ್ರೀಯ ದಾದಿಯರ ದಿನ, ದಟ್ ಈಸ್ ನಥಿಂಗ್ ಬಟ್ ಇಂಟರ್ನ್ಯಾಷನಲ್ ನರ್ಸಸ್ ಡೇ. ಇಂಟರ್ನ್ಯಾಷನಲ್ ನರ್ಸಸ್ ಡೇ ಪ್ರತಿ ವರ್ಷ ಇದನ್ನು ಮೇ 12ನೇ ತಾರೀಕಿಗೆ ಸೆಲೆಬ್ರೇಟ್ ಮಾಡ್ತಾರೆ. ಈ ವರ್ಷದ ಥೀಮ್ ಬಂದುಬಿಟ್ಟು ಅವರ್ ನರ್ಸಸ್ ಅವರ್ ಫ್ಯೂಚರ್, ದ ಎಕನಾಮಿಕ್ ಪವರ್ ಆಫ್ ಕೇರ್. ಓಕೆ, ಅವರ್ ನರ್ಸಸ್ ಅವರ್ ಫ್ಯೂಚರ್, ದಿ ಎಕನಾಮಿಕ್ ಪವರ್ ಆಫ್ ಕೇರ್ ಈಸ್ ದ ಥೀಮ್. ಓಕೆ, ವೆರಿ ಇಂಪಾರ್ಟೆಂಟ್, ಕೇಳ್ಬೋದು. ಅಂತಾರಾಷ್ಟ್ರೀಯ ದಾದಿಯರ ದಿನ, ದಟ್ ಇಸ್. ನೆಕ್ಸ್ಟ್ ಒನ್, ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿ, ದಟ್ ಇಸ್ ನಥಿಂಗ್ ಬಟ್ ಇನ್ ಕನ್ನಡ ಜೈವಿಕ ವೈವಿಧ್ಯತೆಯ ಅಂತಾರಾಷ್ಟ್ರೀಯ ದಿನ. ಇದನ್ನು ಪ್ರತಿ ವರ್ಷ ಮೇ 22ನೇ ತಾರೀಕಿಗೆ ಸೆಲೆಬ್ರೇಟ್ ಮಾಡ್ತಾರೆ, ಆಚರಣೆ ಮಾಡ್ತಕ್ಕಂಥದ್ದು 22. ಇದನ್ನು ಎಕ್ಸಾಮಲ್ಲಿ ಕೇಳ್ಬೋದು, ಪರ್ಟಿಕ್ಯುಲರ್ ಆಗಿ ಥೀಮ್. ಯಾಕೆ ಹೇಳಿ? ತುಂಬ ಶಾರ್ಟ್ ಆ್ಯಂಡ್ ಸಿಂಪಲ್ ಆಗಿರ್ತಕ್ಕಂಥದ್ದು. ನಾನು ಮುಂಚೆ ಹೇಳಿದಂಗೆ ಯಾವುದು ಶಾರ್ಟ್ ಆಗಿರ್ತದೆ ಅಂದರೆ ಚಿಕ್ಕದಾಗಿರ್ತದಲ್ಲ, ಅದನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇರ್ತದೆ. ಏನಪ್ಪ ಥೀಮ್? ಬಿ ಪಾರ್ಟ್ ಆಫ್ ದ ಪ್ಲ್ಯಾನ್. ಬಿ ಪಾರ್ಟ್ ಆಫ್ ದ ಪ್ಲ್ಯಾನ್. ಓಕೆ, ಕೇಳ್ಬೋದು. ಪ್ಲೀಸ್ ರಿಮೆಂಬರ್ ದಿಸ್ ಒನ್. 22ನೇ ತಾರೀಕಿಗೆ ಬಿ ಪಾರ್ಟ್ ಆಫ್ ದ ಪ್ಲ್ಯಾನ್, ಜೈವಿಕ ವೈವಿಧ್ಯತೆಯ ಅಂತಾರಾಷ್ಟ್ರೀಯ ದಿನ. ನೆಕ್ಸ್ಟ್ ಒನ್, ವಿಶ್ವ ತಂಬಾಕು ರಹಿತ ದಿನ, ವೆರಿ ವೆರಿ ಇಂಪಾರ್ಟೆಂಟ್. ವಿಶ್ವ ತಂಬಾಕು ರಹಿತ ದಿನ, ದಟ್ ಇಸ್ ನಥಿಂಗ್ ಬಟ್ ನೋ ಟೊಬ್ಯಾಕೋ ಡೇ. ನೋ ಟೊಬ್ಯಾಕೋ ಡೇ. ಸೊ ಇದನ್ನು ಎಲ್ಲರೂ ಫಾಲೋ ಮಾಡಿದರೆ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇದನ್ನು ಪ್ರತಿ ವರ್ಷ ಮೇ 31ನೇ ತಾರೀಕಿಗೆ ಸೆಲೆಬ್ರೇಟ್ ಮಾಡ್ತಾರೆ. 1ನೇ ತಾರೀಕಿಗೆ ಕಾರ್ಮಿಕರ ದಿನ, ಹಾಗೆ ಆ ತಿಂಗಳ ಕೊನೆಯ ತಾರೀಕಿಗೆ, ದಟ್ ಇಸ್ ನಥಿಂಗ್ ಬಟ್ 31ನೇ ತಾರೀಕಿಗೆ ತಂಬಾಕು ರಹಿತ ದಿನ. ಸೊ ಭಾಳಷ್ಟು ಜನ ಏನು ಮಾಡ್ತಾ ಇರ್ತಾರೆ, ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ತಂಬಾಕನ್ನು ಅಗಿತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಏನಂತ ನೆನಪಿಡಬೇಕು ನೀವು, ಕಂಪ್ಯಾರಿಸನ್ ಮಾಡ್ಕೊಂಡು 1ನೇ ತಾರೀಕು ಕಾರ್ಮಿಕರ ದಿನ, 31ನೇ ತಾರೀಕು ತಂಬಾಕಿನ ದಿನ ಅಥವಾ ತಂಬಾಕು ರಹಿತ ದಿನ. ಆ್ಯಂಡ್ ವಾಟ್ ಅಬೌಟ್ ಥೀಮ್? ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಫ್ರಾಮ್ ಟೊಬ್ಯಾಕೋ ಇಂಡಸ್ಟ್ರಿ ಇಂಟರ್ಫರೆನ್ಸ್. ಓಕೆ, ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಅಂದರೆ ಮಕ್ಕಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಯಾವುದರಿಂದ? ಫ್ರಾಮ್ ಟೊಬ್ಯಾಕೋ ಇಂಡಸ್ಟ್ರಿ ಇಂಟರ್ಫರೆನ್ಸ್. ಟೊಬ್ಯಾಕೋ ಇಂಡಸ್ಟ್ರಿಗಳ ಇಂಟರ್ಫರೆನ್ಸಿಂದ ಮಕ್ಕಳನ್ನು ರಕ್ಷಣೆ ಮಾಡಬೇಕನ್ನೋದು ಈ ವರ್ಷದ ಥೀಮ್ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ದ್ಯಾಟ್ ಈಸ್ ರಾಷ್ಟ್ರೀಯ ಕಡಲ ದಿನ, ಇಂಗ್ಲೀಷ್ನಲ್ಲಿ ನ್ಯಾಷನಲ್ ಮ್ಯಾರಿಟೈಮ್ ಡೇ ಅಂತೇಳಿ ಕರೀತಾರೆ. ಮ್ಯಾರಿಟೈಮ್ ಡೇ ಏನಿದು ಕನ್ನಡದಲ್ಲಿ ರಾಷ್ಟ್ರೀಯ ಕಡಲ ದಿನ. ಯಾವಾಗ ಆಚರಣೆ ಮಾಡೋದು? ಏಪ್ರಿಲ್ 5ನೇ ತಾರೀಕಿಗೆ ಇದನ್ನು ಆಚರಣೆ ಮಾಡ್ತಾರೆ. ಥೀಮ್ ಏನಾಗಿತ್ತು ಅಂತ ನೋಡಿದರೆ ನ್ಯಾವಿಗೇಟಿಂಗ್ ದ ಫ್ಯೂಚರ್ ಸೇಫ್ಟಿ ಫಸ್ಟ್. ಸಾಗರ ಅಂದ ತಕ್ಷಣ ಏನಾಗ್ತದೆ? ಸೇಫ್ಟಿ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಸೇಫ್ಟಿ ಬಗ್ಗೆ ಮಾತಾಡ್ತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿದೆ. ಸೇಫ್ಟಿ ಫಸ್ಟ್, ನ್ಯಾವಿಗೇಟಿಂಗ್ ದ ಫ್ಯೂಚರ್ ಸೇಫ್ಟಿ ಫಸ್ಟ್ ಈಸ್ ದ ಥೀಮ್. ಯಾವುದ್ರದ್ದು? ನ್ಯಾಷನಲ್ ಮ್ಯಾರಿಟೈಮ್ ಡೇ. ಏಪ್ರಿಲ್ 5ನೇ ತಾರೀಕಿಗೆ ಇದನ್ನು ಆಚರಣೆ ಮಾಡ್ತಾರೆ ಪ್ರತಿ ವರ್ಷ. ನೆಕ್ಸ್ಟ್ ಒನ್, ವಿಶ್ವ ಆರೋಗ್ಯ ದಿನ, ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಇದನ್ನು ಮರಿಬಾರ್ದು ನೀವು, ವಿಶ್ವ ಆರೋಗ್ಯ ದಿನವನ್ನು. ಅಷ್ಟೊಂದು ಇಂಪಾರ್ಟೆಂಟ್ ಇದು. ಇಂಗ್ಲೀಷಲ್ಲಿ ವರ್ಲ್ಡ್ ಹೆಲ್ತ್ ಡೇ ಅಂತ ಹೇಳಿ ಕರಿತೀವಿ. ಯಾವಾಗ ಆಚರಣೆ ಮಾಡೋದು ಇದನ್ನು? ಏಪ್ರಿಲ್ 7ನೇ ತಾರೀಕಿಗೆ. ವೆರಿ ವೆರಿ ಇಂಪಾರ್ಟೆಂಟ್.
ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಸಾರ್ತಿ ಬಂದಿದೆ. ಇದು ಏಪ್ರಿಲ್ 7ನೇ ತಾರೀಕಿಗೆ ವಿಶ್ವ ಆರೋಗ್ಯ ದಿನವನ್ನು ಆಚರಣೆ ಮಾಡುತ್ತದೆ. ಜೊತೆಗೆ ಥೀಮ್ ಕೂಡ ಇಂಪಾರ್ಟೆಂಟ್, ದಟ್ ಇಸ್ ನಥಿಂಗ್ ಬಟ್ ದೇಶ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಶಾರ್ಟ್ ಆಗಿದೆ. ಏನದ? ಮೈ ಹೆಲ್ತ್ ಮೈ ರೈಟ್. ಮೈ ಹೆಲ್ತ್ ಮೈ ರೈಟ್, ನನ್ನ ಆರೋಗ್ಯ ನನ್ನ ಹಕ್ಕು ಅಂತ ಕೂಡ ನೀವು ನೆನಪಿಟ್ಕೋಬಹುದು. ಸೊ ಧ್ಯೇಯವಾಕ್ಯ ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥದ್ದು, ಯಾಕಂದರೆ ನಾವು ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು ವರ್ಲ್ಡ್ ಹೆಲ್ತ್ ಡೇ ಆಗಿರ್ತದೆ. ನೆಕ್ಸ್ಟ್ ವಿಶ್ವ ಪಾರಂಪರಿಕ ದಿನ, ದ್ಯಾಟ್ ಇಸ್ ನಥಿಂಗ್ ಬಟ್ ವರ್ಲ್ಡ್ ಹೆರಿಟೇಜ್ ಡೇ. ಇದನ್ನು ಏಪ್ರಿಲ್ 18ನೇ ತಾರೀಕಿಗೆ ಹೆರಿಟೇಜ್ ದಿನವನ್ನು ಆಚರಣೆ ಮಾಡ್ತಾರೆ. ಏಪ್ರಿಲ್ 18 ಯಾರ ಜರ್ಸಿ ಮೇಲೆ ಇರ್ತಕ್ಕಂಥ ನಂಬರ್ ಹೇಳಿದ್ದು ಕ್ರಿಕೆಟಲ್ಲಿ? ವಿರಾಟ್ ಕೊಹ್ಲಿಯ ಶರ್ಟ್ ಮೇಲೆ ಇರ್ತಕ್ಕಂಥ ನಂಬರ್ 18, ವರ್ಲ್ಡ್ ಹೆರಿಟೇಜ್ ಡೇ. ಸುಮ್ಮನೆ ಹಾಗೆ ಏನಾದರೂ ಒಂದು ಲಿಂಕ್ ಮಾಡ್ಕೊಂಡು ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಥೀಮ್ ನೋಡ್ತಾ ಹೋಗೋಣ. ಡಿಸಾಸ್ಟರ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್ ಥ್ರೂ ದ ಲೆನ್ಸ್ ಆಫ್ ದ ವೀನಸ್ ಚಾರ್ಟರ್. ಡಿಸಾಸ್ಟರ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್ ಥ್ರೂ ದ ಲೆನ್ಸ್ ಆಫ್ ವೀನಸ್ ಚಾರ್ಟರ್ ಇಸ್ ದ ಥೀಮ್. ವಿಶ್ವ ಪಾರಂಪರಿಕ ದಿನ. ನೆಕ್ಸ್ಟ್ ಒನ್ ಭೂದಿನ, ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಭೂದಿನ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಅರ್ತ್ ಡೇ. ಯಾವಾಗ ಸೆಲೆಬ್ರೇಟ್ ಮಾಡ್ತೀವಪ್ಪ ಅರ್ತ್ ಡೇನ? ನಾವು ಏಪ್ರಿಲ್ 22ನೇ ತಾರೀಕಿಗೆ ಸೆಲೆಬ್ರೇಟ್ ಮಾಡ್ತೀವಿ. ಇದರ ಥೀಮ್ ಕೂಡ ಇಂಪಾರ್ಟೆಂಟ್ ಆಗ್ತದೆ, ಶಾರ್ಟ್ ಆಗಿರೋ ಕಾರಣಕ್ಕೋಸ್ಕರ. ಆ್ಯಂಡ್ ಥೀಮ್ ಆಲ್ಸೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಏನು ಹೇಳಿ? ಪ್ಲ್ಯಾನೆಟ್ ವರ್ಸಸ್ ಪ್ಲಾಸ್ಟಿಕ್. ಪ್ಲ್ಯಾನೆಟ್ ಮತ್ತು ಪ್ಲಾಸ್ಟಿಕ್ಗಳ ನಡುವಿನ ಒಂದು ಅಂತರ್ಯುದ್ಧ ಥರ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು ನೀವು. ಭೂದಿನ ಅಂದರೆ ಜಾಸ್ತಿ ಎಷ್ಟು ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಹೋಗ್ತೀವಿ ಅಷ್ಟು ಪ್ಲ್ಯಾನೆಟ್ ಹಾಳಾಗ್ತಾ ಹೋಗ್ತದೆ. ದಟ್ ಇಸ್ ನಥಿಂಗ್ ಬಟ್ ಅಷ್ಟು ಭೂಮಿ ಹಾಳಾಗ್ತಾ ಹೋಗ್ತದೆ. ಎಷ್ಟು ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡ್ತೀವಿ ಅಷ್ಟು ಭೂಮಿ ಅಭಿವೃದ್ಧಿವಂತ ಆಗ್ತದೆ. ಸೊ ಏನು ಅರ್ಥ ಮಾಡ್ಕೋಬೇಕು? ಪ್ಲ್ಯಾನೆಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ಲಾಸ್ಟಿಕ್. ಅಂದರೆ ಪ್ಲಾಸ್ಟಿಕ್ ಜಾಸ್ತಿ ಆದರೆ ಪ್ಲ್ಯಾನೆಟ್ಗೆ ತೊಂದರೆ, ಅಥವಾ ಪ್ಲಾಸ್ಟಿಕ್ ಕಡಿಮೆ ಆದರೆ ಪ್ಲ್ಯಾನೆಟ್ಗೆ ಯೂಸ್ ಅಂತ. ಓಕೆ, ಅರ್ತ್ ಡೇ ಏಪ್ರಿಲ್ 22. ನೆಕ್ಸ್ಟ್ ನ್ಯಾಷನಲ್ ಪಂಚಾಯತ್ ಡೇ. ಸೊ ನಮಗೆ ಅಪ್ಕಮಿಂಗ್ ಎಕ್ಸಾಮ್ PDO ಇದೆ, ಸೊ ಅದರಲ್ಲಿ ಕೇಳ್ಬೋದು ಇದನ್ನು. ನ್ಯಾಷನಲ್ ಪಂಚಾಯತ್ ಡೇ ಯಾವಾಗ ಆಚರಣೆ ಮಾಡ್ತಾರಂತ? ಸೊ ನ್ಯಾಷನಲ್ ಪಂಚಾಯತ್ ಡೇನ ಅಬ್ಸರ್ವ್ ಮಾಡ್ತಕ್ಕಂಥದ್ದು ಏಪ್ರಿಲ್ 24. ಓಕೆ, 2024ರಲ್ಲಿ ಕೂಡ ಏಪ್ರಿಲ್ 24ನೇ ತಾರೀಕಿಗೆ ಇದನ್ನು ಸೆಲೆಬ್ರೇಟ್ ಮಾಡಿದ್ದಾರೆ, ರಾಷ್ಟ್ರೀಯ ಪಂಚಾಯತ್ ದಿನ. ಯಾಕಂದರೆ ಅಪ್ಕಮಿಂಗ್ ನಮಗೆ ಪಂಚಾಯತ್ ಎಕ್ಸಾಮ್ಸ್ಗಳೇ ಇದ್ದಾವೆ, ದ್ಯಾಟ್ ಈಸ್ PDO ಎಕ್ಸಾಮ್ ಇದೆ. ಸೊ ಇದನ್ನು ಕೇಳ್ಬೋದು, ಅದಕ್ಕೋಸ್ಕರ ನೀವು ನೆನ್ಪಿಟ್ಕೋಬೇಕು, ಮರಿಬಾರ್ದು. ಮುಂದಿನದು ವಿಶ್ವ ವನ್ಯಜೀವಿ ದಿನ, ದಟ್ ಇಸ್ ನಥಿಂಗ್ ಬಟ್ ವರ್ಲ್ಡ್ ವೈಲ್ಡ್ ಲೈಫ್ ಡೇ. ವರ್ಲ್ಡ್ ವೈಲ್ಡ್ ಲೈಫ್ ಡೇ, ವಿಶ್ವ ವನ್ಯಜೀವಿ ದಿನ. ಇದನ್ನು ಪ್ರತಿ ವರ್ಷ ಮಾರ್ಚ್ 3ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ. ಈ ವರ್ಷದ ಥೀಮ್ ಕನೆಕ್ಟಿಂಗ್ ಪೀಪಲ್ ಆ್ಯಂಡ್ ಪ್ಲ್ಯಾನೆಟ್. ಕನೆಕ್ಟಿಂಗ್ ಪೀಪಲ್ ಆ್ಯಂಡ್ ಪ್ಲ್ಯಾನೆಟ್. ನೆಕ್ಸ್ಟ್ ಡಿಜಿಟಲ್ ಇನೋವೇಷನ್ ಇನ್ ದ ವೈಲ್ಡ್ ಲೈಫ್ ಕನ್ಸರ್ವೇಷನ್. ಓಕೆ, ಎರಡು ಪಾರ್ಟ್ಗಳನ್ನು ಅರ್ಥ ಮಾಡ್ಕೋಬೇಕು. ಒಂದು ಕನೆಕ್ಟಿಂಗ್ ದ ಪೀಪಲ್ ಆ್ಯಂಡ್ ಪ್ಲ್ಯಾನೆಟ್, ಪೀಪಲ್ ಮತ್ತು ಪ್ಲ್ಯಾನೆಟ್ ಕನೆಕ್ಟ್ ಮಾಡೋದು, ಜೊತೆಗೆ ಡಿಜಿಟಲ್ ಇನೋವೇಷನನ್ನು ತರೋದು. ಯಾವುದರಲ್ಲಿ? ವರ್ಲ್ಡ್ ಲೈಫ್ ಕನ್ಸರ್ವೇಷನಲ್ಲಿ ಅಂತಕ್ಕಂಥದ್ದು ಈ ವರ್ಷದ ವರ್ಲ್ಡ್ ವೈಲ್ಡ್ ಲೈಫ್ ಡೇದ ಥೀಮ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಹಿಳಾ ದಿನ. ಸೊ ಈ ಮಹಿಳಾ ದಿನದ ಬಗ್ಗೆ ಬಂದಾಗ ಕೆಲವೊಂದಿಷ್ಟು ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗ್ತದೆ, ಕೇರ್ಫುಲ್ ಆಗಿರಬೇಕು ನೀವು. ಏನಂದರೆ ಮಹಿಳಾ ದಿನ ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಬೇರೆ, ರಾಷ್ಟ್ರೀಯ ಮಹಿಳಾ ದಿನ ಬೇರೆ. ಸೊ ಈ ರೀತಿ ಮಹಿಳಾ ದಿನಗಳಲ್ಲಿ ತುಂಬ ಇದ್ದಾವೆ. ಬಟ್ ಸದ್ಯಕ್ಕೆ ನಾವಿಲ್ಲಿ ಮಾತನಾಡ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಹಿಳಾ ದಿನ, ದಟ್ ಇಸ್ ನಥಿಂಗ್ ಬಟ್ ಇಂಟರ್ನ್ಯಾಷನಲ್. ನ್ಯಾಷನಲ್ ಈಸ್ ಡಿಫರೆಂಟ್, ಇಂಟರ್ನ್ಯಾಷನಲ್ ಈಸ್ different. So here we are talking only about International Women's Day that we celebrate on 8th March 8th. ಮಾರ್ಚ್ 8ನೇ ತಾರೀಕಿಗೆ ಸೆಲೆಬ್ರೇಟ್ ಮಾಡ್ತೀವಿ. ಈ ವರ್ಷದ ಥೀಮ್ ಇನ್ವೆಸ್ಟ್ ಇನ್ ವುಮೆನ್ ಎಕ್ಸಲರೇಟ್ ದ ಪ್ರೋಗ್ರೆಸ್. ಮಹಿಳೆಯರಲ್ಲಿ ಇನ್ವೆಸ್ಟ್ ಮಾಡಿ ಬೆಳವಣಿಗೆ ಕಾಣ್ತೀವಿ ಅಂತ ಅರ್ಥ. ಇನ್ವೆಸ್ಟ್ ಇನ್ ವುಮೆನ್ ಎಕ್ಸಲರೇಟ್ ದ ಪ್ರೋಗ್ರೆಸ್. ಅಂತಾರಾಷ್ಟ್ರೀಯ ಮಹಿಳಾ ದಿನ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಐ ಆಮ್ ರಿಪೀಟಿಂಗ್ ದ ವರ್ಡ್ ಇಂಟರ್ನ್ಯಾಷನಲ್. ಓಕೆ, ಅರ್ಥ ಮಾಡ್ಕೋಬೇಕು. ಇಂಟರ್ನ್ಯಾಷನಲ್ ಅಂತ ಬಂದರೆ ಮಾತ್ರ ಅದು ಮಾರ್ಚ್ 8ನೇ ತಾರೀಕಿಗೆ ಆಗ್ತದೆ. ನೆಕ್ಸ್ಟ್ ವರ್ಲ್ಡ್ ಕನ್ಸ್ಯೂಮರ್ಸ್ ಡೇ. ಓಕೆ, ವರ್ಲ್ಡ್ ಕನ್ಸ್ಯೂಮರ್ಸ್ ರೈಟ್ಸ್ ಡೇ, ಗ್ರಾಹಕರ ದಿನ. ಇದನ್ನು ಪ್ರತಿ ವರ್ಷ ಮಾರ್ಚ್ 15ನೇ ತಾರೀಕಿಗೆ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಥೀಮ್ ಏನಪ್ಪ ಅಂದರೆ ಫೇರ್ ಆ್ಯಂಡ್ ರೆಸ್ಪಾನ್ಸಿಬಲ್ AI ಫಾರ್ ದ ಕನ್ಸ್ಯೂಮರ್. ಸೊ AI ಟೆಕ್ನಾಲಜಿಗಳನ್ನು ಬಳಕೆ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಕನ್ಸ್ಯೂಮರ್ ರೈಟ್ಸ್, ಗ್ರಾಹಕರ ಹಕ್ಕು. ಓಕೆ, ಫೇರ್ ಆ್ಯಂಡ್ ರೆಸ್ಪಾನ್ಸಿಬಲ್ AI for the consumers is the theme of World's Consumers Rights Day, which is observed on March 15th, 2024. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಂತೋಷ ದಿನ, ವೆರಿ ವೆರಿ ಇಂಪಾರ್ಟೆಂಟ್. ಹ್ಯಾಪಿನೆಸ್, ಇಂಟರ್ನ್ಯಾಷನಲ್ ಡೇ ಆಫ್
ಹ್ಯಾಪಿನೆಸ್. ಯಾವಾಗ? ಮಾರ್ಚ್ 20ನೇ ತಾರೀಕಿಗೆ ಮಾಡ್ತೀವಿ. ಓಕೆ, ಮಾರ್ಚ್ 20ನೇ ತಾರೀಕಿಗೆ ಆಚರಣೆ ಮಾಡ್ತೀವಿ. ಥೀಮ್ ಏನಾಗಿತ್ತು? ರೀಕನೆಕ್ಟಿಂಗ್ ಫಾರ್ ಹ್ಯಾಪಿನೆಸ್, ಬಿಲ್ಡಿಂಗ್ ರೆಸಿಲಿಯೆಂಟ್ ಕಮ್ಯುನಿಟೀಸ್. ಓಕೆ, ಐ ವಿಲ್ ರಿಪೀಟ್ ಒನ್ ಮೋರ್ ಟೈಮ್. ರೀಕನೆಕ್ಟಿಂಗ್ ಫಾರ್ ಹ್ಯಾಪಿನೆಸ್, ಬಿಲ್ಡಿಂಗ್ ರೆಸಿಲಿಯೆಂಟ್ ಕಮ್ಯುನಿಟೀಸ್ ಇಸ್ ದ ಥೀಮ್. ಅಂತಾರಾಷ್ಟ್ರೀಯ ಸಂತೋಷದ ದಿನ, ಹ್ಯಾಪಿನೆಸ್. ಓಕೆ, ಆನಂದದ ದಿನ, ಮಾರ್ಚ್ 20ನೇ ತಾರೀಕಿಗೆ. ಸೊ ಮಾರ್ಚ್ 20ಕ್ಕೆ ಎಲ್ಲರೂ ಫುಲ್ ನಗ್ತಾ ಸೊ ಮಾರ್ಚ್ 20ನೇ ತಾರೀಕಿಗೆ ನಾವೆಲ್ಲ ನಗ್ತಾ ಎಂಜಾಯ್ ಮಾಡ್ತಾ ಇರಬೇಕು. ಯಾಕಂದರೆ ಅವತ್ತದು ಅಂತಾರಾಷ್ಟ್ರೀಯ ಸಂತೋಷದ ದಿನ. ಓಕೆ, ನೆಕ್ಸ್ಟ್ ವರ್ಲ್ಡ್ ಸ್ಪ್ಯಾರೋ ಡೇ, ಗುಬ್ಬಿ ದಿನ. ಓಕೆ, ವರ್ಲ್ಡ್ ಸ್ಪ್ಯಾರೋ ಡೇ ಇದನ್ನು ಕೂಡ ಮಾರ್ಚ್ 20ನೇ ತಾರೀಕಿಗೆ ಮಾಡ್ತಕ್ಕಂಥದ್ದು. ಥೀಮ್ ಇಂಪಾರ್ಟೆಂಟ್ ಆಗ್ತದೆ, ಯಾಕಂದರೆ ಒಂದು ಸಾರ್ತಿ ಇದನ್ನು PCಯಲ್ಲಿ ಕೇಳಿದ್ದಾರೆ. ವರ್ಲ್ಡ್ ಸ್ಪ್ಯಾರೋ ಡೇದು ಐ ಲವ್ ಸ್ಪ್ಯಾರೋಸ್ ಆ್ಯಂಡ್ ವಿ ಲವ್ ಸ್ಪ್ಯಾರೋಸ್. ಐ ಲವ್ ಸ್ಪ್ಯಾರೋಸ್, ವಿ ಲವ್ ಸ್ಪ್ಯಾರೋಸ್ ಇಸ್ ದ ಥೀಮ್. ಓಕೆ, ತುಂಬ ಸಿಂಪಲ್ ಆಗಿದೆ, ನೆನಪಿಟ್ಕೋಬೋದು, ಕಷ್ಟ ಆಗಲ್ಲ ಅಂದ್ಕೊತೀನಿ. ಐ ಲವ್ ಸ್ಪ್ಯಾರೋಸ್, ವಿ ಲವ್ ಸ್ಪ್ಯಾರೋಸ್. ನೆಕ್ಸ್ಟ್ ಒನ್ ವಿಶ್ವ ಜಲ ದಿನ. ಕೇಳ್ಬೋದು ಇದನ್ನು, ವಿಶ್ವ ಜಲ ದಿನವನ್ನು ಅಂದರೆ ವರ್ಲ್ಡ್ ವಾಟರ್ ಡೇ. ನೀರಿನ ದಿನ ಅಂತ ಕೂಡ ಅನ್ಬೋದು. ಸೊ ಇದನ್ನು ಮಾರ್ಚ್ 22ನೇ ತಾರೀಕಿಗೆ ಸೆಲೆಬ್ರೇಟ್ ಮಾಡ್ತಾರೆ. ಥೀಮ್ ಬಂದು ವಾಟರ್ ಫಾರ್ ಪೀಸ್. ನೀರು ಯಾವುದಕ್ಕೆ? ಶಾಂತಿಗಾಗಿ ನೀರು ಅಂತೆ. ಓಕೆ, ಬಿಕಾಸ್ ವಾಟರ್ ಈಸ್ ಎನ್ ಎಸೆನ್ಷಿಯಲ್ ಕಾಂಪೋನೆಂಟ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ತುಂಬಾ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಅಂಶ ವಾಟರ್, ನೀರು. ಸೊ ಈ ವರ್ಷ ಬೆಂಗಳೂರಲ್ಲಿ ಯಾರೆಲ್ಲ ಬೇಸಿಗೆ ಕಾಲ ಕಳೆದಿರಲ್ಲ ಅವರಿಗೆಲ್ಲ ಗೊತ್ತಾಗಿರುತ್ತೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ವಾಟರ್ ಅಂತ ಹೇಳಿ. ಅಷ್ಟೊಂದು ಕಷ್ಟ ಬಂದಿತ್ತು ಬೆಂಗಳೂರಿಗೆ ಈ ನೀರು ಅಂತ ಬಂದಾಗ. ಓಕೆ, ಸೊ ಸದ್ಯಕ್ಕೆ 22ನೇ ತಾರೀಕಿಗೆ ನಾವು ವಿಶ್ವ ಜಲ ದಿನವನ್ನು ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ವಿಶ್ವ ಹವಾಮಾನ ದಿನ. ದಟ್ ಈಸ್ ನಥಿಂಗ್ ಬಟ್ ವರ್ಲ್ಡ್ ಮಿಟೀರಿಯೋಲಾಜಿಕಲ್ ಡೇ. ವರ್ಲ್ಡ್ ಮಿಟೀರಿಯೋಲಾಜಿಕಲ್ ಡೇ. ಓಕೆ, ಸೊ ಇದನ್ನು ಯಾವಾಗ ಆಚರಣೆ ಮಾಡ್ತೀವಿ ಹವಾಮಾನ ದಿನವನ್ನು ಅಂದರೆ ಮಾರ್ಚ್ 23ನೇ ತಾರೀಕಿಗೆ. ಥೀಮ್ ಬಂದು at the front line of climate action. ಸೊ ಇದು ಈ ವರ್ಷದ ಥೀಮ್ ಆಗಿರ್ತಕ್ಕಂಥದ್ದು ವಿಶ್ವ ಹವಾಮಾನ ದಿನ. ಮುಂದಿನದು ಕ್ಷಯರೋಗ ದಿನ. ಸೂಪರ್ ಇಂಪಾರ್ಟೆಂಟ್, ಭಾಳ ಸಲ ಬಂದದ ಪ್ರಶ್ನೆ ಇದು, ಕ್ಷಯರೋಗದ ದಿನ. ದಟ್ ಇಸ್ ನಥಿಂಗ್ ಬಟ್ ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ. ಟ್ಯೂಬರ್ಕ್ಯುಲೋಸಿಸ್ ಡೇ. ಓಕೆ, ಸೊ ಯಾವಾಗ ಆಚರಣೆ ಮಾಡ್ತೀವಿ ಇದನ್ನು? ಮಾರ್ಚ್ 24. ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಕೀಪ್ ದಿಸ್ ಪಾಯಿಂಟ್ ಇನ್ ಯುವರ್ ಮೈಂಡ್. ಮಾರ್ಚ್ 24ನೇ ತಾರೀಕಿಗೆ ವಿಶ್ವ ಕ್ಷಯರೋಗ ದಿನವನ್ನು ಆಚರಣೆ ಮಾಡುತ್ತೇವೆ. ಹಾಗೆ ಈ ವರ್ಷದ ಥೀಮ್ ವಿ ಕ್ಯಾನ್ ಎಂಡ್ ಟಿಬಿಯನ್ನು ಕೊನೆಗಾಣಿಸುತ್ತೇವೆ ಎಂಬುದು ಈ ವರ್ಷದ ಥೀಮ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ವಿಶ್ವ ತೇವಭೂಮಿ ದಿನ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಹಲವಾರು ಬಾರಿ ರಿಪೀಟೆಡ್ ಆಗಿ ಪ್ರಶ್ನೆ ಬಂದಿದೆ, ಇದನ್ನು ನೀವು ಮರಿಬಾರ್ದು. ಇಂಪಾರ್ಟೆಂಟ್. ಓಕೆ, ವಿಶ್ವ ತೇವಭೂಮಿ ದಿನ ಅಂದರೆ ಕನ್ನಡದಲ್ಲಿ ವಿಶ್ವ ತೇವಭೂಮಿ ದಿನ, ಇಂಗ್ಲೀಷಲ್ಲಿ ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ. ಓಕೆ, ಟೋಟಲ್ ಎಷ್ಟಿದಾವಪ್ಪ ವೆಟ್ಲ್ಯಾಂಡ್? ಸದ್ಯಕ್ಕೆ ಕೌಂಟ್ಗಳು ಕೇಳ್ಬೋದು, ನೆನಪಿಟ್ಟುಕೊಳ್ಳಿ. 82 ವೆಟ್ಲ್ಯಾಂಡ್ ಇದ್ದಾವೆ. ಹೈಯೆಸ್ಟ್ ಎಲ್ಲಿದ್ದಾವೆ ಅಂತ ಕೇಳಿದರೆ ತಮಿಳುನಾಡಲ್ಲಿ ಹೈಯೆಸ್ಟ್ 16 ವೆಟ್ಲ್ಯಾಂಡ್ಸ್ ಇದ್ದಾವೆ ಅಲ್ಲಿ, ತೇವಭೂಮಿ ಪ್ರದೇಶಗಳು. ಓಕೆ, ಸೊ ಫೆಬ್ರವರಿ 2ನೇ ತಾರೀಕಿಗೆ ಸೆಲೆಬ್ರೇಟ್ ಮಾಡ್ತೀವಿ ವಿಶ್ವ ತೇವಭೂಮಿ ದಿನವನ್ನು. ಹಾಗೆ ಈ ವರ್ಷದ ಥೀಮ್ ಬಂದುಬಿಟ್ಟು ವೆಟ್ಲ್ಯಾಂಡ್ಸ್ ಆ್ಯಂಡ್ ಹ್ಯೂಮನ್ ವೆಲ್ ಬೀಯಿಂಗ್. ಓಕೆ, ತೇವಭೂಮಿ ಮತ್ತು ಮನುಷ್ಯನ ವೆಲ್ ಬೀಯಿಂಗ್ ಅನ್ನೋದು ಈ ವರ್ಷದ ಥೀಮ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ರಾಷ್ಟ್ರೀಯ ಮಹಿಳಾ ದಿನ ಫೆಬ್ರವರಿ 13. ಇದಕ್ಕಿಂತ ಮುಂಚೆ ಒಂದು ನೋಡಿದ್ವಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನ. ಅಲ್ಲಿ ನಾನು ಸ್ಟ್ರೆಸ್ ಮಾಡಿ ಹೇಳಿದೆ ನಿಮಗೆ, ಹಲವಾರು ಬರ್ತಾವ ಮಹಿಳಾ ದಿನ, ಅಂತಾರಾಷ್ಟ್ರೀಯ ಮಹಿಳಾ ದಿನ, ರಾಷ್ಟ್ರೀಯ ಮಹಿಳಾ ದಿನ ಅಂತ ಹೇಳಿ. ಸೊ ಇಫ್ ಯು ರಿಮೆಂಬರ್ ವಿತೌಟ್ ಗೋಯಿಂಗ್ ಬ್ಯಾಕ್ ಟು ದಟ್ ಪಾಯಿಂಟ್, ಜಸ್ಟ್ ಟೆಲ್ ಮಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾರಂತ. ಓಕೆ, ಕಮೆಂಟಲ್ಲಿ ಹೇಳಿ ಅದನ್ನು. ಸದ್ಯಕ್ಕೆ ರಾಷ್ಟ್ರೀಯ ಮಹಿಳಾ ದಿನ ಅಂತ ಕೇಳಿದರೆ ಫೆಬ್ರವರಿ 13 ಅಂತ ನೀವು ನೆನಪಿಟ್ಕೋಬೇಕು. ಮುಂದಿನ ಸ್ಲೈಡ್ಗೆ ಹೋಗೋಣ. ದಟ್ ಈಸ್ ವರ್ಲ್ಡ್ ಪಲ್ಸಸ್ ಡೇ. ವರ್ಲ್ಡ್ ಪಲ್ಸಸ್ ಡೇ, ದಟ್ ಈಸ್ ವಿಶ್ವ ದ್ವಿದಳ ಧಾನ್ಯಗಳ ದಿನ. ಇದನ್ನು ಫೆಬ್ರವರಿ 10ನೇ ತಾರೀಕಿಗೆ ನಾವು ಸೆಲೆಬ್ರೇಟ್ ಮಾಡೋದು. ಥೀಮ್ ಬಂದುಬಿಟ್ಟು ನರಿಸಿಂಗ್ ಸಾಯಿಲ್ ಆ್ಯಂಡ್ ಪೀಪಲ್. ದ್ವಿದಳ ಧಾನ್ಯ ಬೆಳೀಲಿಕ್ಕೆ ಏನು ಇಂಪಾರ್ಟೆಂಟು? ಸಾಯಿಲ್ ಇಂಪಾರ್ಟೆಂಟು. ಸೊ ಅದನ್ನು ನರಿಶ್ಮೆಂಟ್ ಮಾಡಬೇಕು. ಜೊತೆಗೆ ದ್ವಿದಳ ಧಾನ್ಯ ಯಾರಿಗೆ ಇಂಪಾರ್ಟೆಂಟು? ಜನರಿಗೆ ಇಂಪಾರ್ಟೆಂಟು. ಸೊ ನರಿಸಿಂಗ್ ಸಾಯಿಲ್ ಆ್ಯಂಡ್ ಪೀಪಲ್ ಈಸ್ ದ ಥೀಮ್. ಸರಿನಾ? ನೆಕ್ಸ್ಟ್ ಹೋಗೋಣ.
ರಾಷ್ಟ್ರೀಯ ವಿಜ್ಞಾನ ದಿನ, ವೆರಿ 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 ಇಂಪಾರ್ಟೆಂಟ್. ರಾಷ್ಟ್ರೀಯ ವಿಜ್ಞಾನ ದಿನ ಏನಂತಾರೆ ಇಂಗ್ಲೀಷ್ನಲ್ಲಿ ವಿಜ್ಞಾನ ದಿನಕ್ಕೆ? ನ್ಯಾಷನಲ್ ಸೈನ್ಸ್ ಡೇ. ನ್ಯಾಷನಲ್ ಸೈನ್ಸ್ ಡೇ ಯಾವಾಗ ಆಚರಣೆ ಮಾಡೋದು? ಫೆಬ್ರವರಿ 20. ಯಾವಾಗ ಆಚರಣೆ ಮಾಡೋದು? ಫೆಬ್ರವರಿ 28. ಸ್ಟಾರ್ ಮಾರ್ಕ್ ಇಂಪಾರ್ಟೆಂಟ್. ಫೆಬ್ರವರಿ 28. ಥೀಮ್ ಏನಾಗಿತ್ತು? ಸ್ಟಾರ್ ಮಾರ್ಕ್ ಇಂಪಾರ್ಟೆಂಟ್. ಇಂಡಿಜಿನಿಯಸ್ ಟೆಕ್ನಾಲಜಿ ಫಾರ್ ವಿಕಸಿತ್ ಭಾರತ್. ಇಂಡಿಜಿನಿಯಸ್ ಟೆಕ್ನಾಲಜಿ ಫಾರ್ ವಿಕಸಿತ್ ಭಾರತ್. ಓಕೆ, ಮೋದಿಯವ್ರು ಬಂದ ಮೇಲೆ ಇಂಡಿಜಿನಿಯಸ್ ಅಂತಕ್ಕಂಥ ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಸೊ ಈ ವಿಜ್ಞಾನ ದಿನವನ್ನು ಕೂಡ ನಾವು ಅದನ್ನೇ ಮಾಡ್ತಾ ಇದ್ದೀವಿ, ಇಂಡಿಜಿನಿಯಸ್ ಟೆಕ್ನಾಲಜೀಸ್. ಓಕೆ, ಫಾರ್ ದ ವಿಕಸಿತ್ ಭಾರತ್ ಅನ್ನೋದು. ನೆಕ್ಸ್ಟ್ ಹೋಗೋಣ, ವರ್ಲ್ಡ್ ಬ್ರೈಲ್ ಡೇ. ಇದನ್ನು ಜನವರಿ 4ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ. ಥೀಮ್ ಬಂದುಬಿಟ್ಟು ಎಂಪವರಿಂಗ್ ಥ್ರೂ ದ ಇನ್ಕ್ಲೂಷನ್ ಆ್ಯಂಡ್ ಡೈವರ್ಸಿಟಿ. ಎಂಪವರಿಂಗ್ ಥ್ರೂ ದ ಇನ್ಕ್ಲೂಷನ್ ಆ್ಯಂಡ್ ಡೈವರ್ಸಿಟಿ ಇಸ್ ದ ಥೀಮ್. ನೆಕ್ಸ್ಟ್ ಒನ್, ರಾಷ್ಟ್ರೀಯ ಮತದಾರ ದಿನ ಇಂಪಾರ್ಟೆಂಟ್. ಯಾಕಂದರೆ ರೀಸೆಂಟಾಗಿ ನಮಗೆ MP ಎಲೆಕ್ಷನ್ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು. ಸೊ ನೆನಪಿಟ್ಕೊಳ್ಳಿ, ಕೇಳ್ಬೋದು. ರಾಷ್ಟ್ರೀಯ ಮತದಾರ ದಿನವನ್ನು ಜನವರಿ 25ನೇ ತಾರೀಕಿಗೆ ನಾವು ಆಚರಣೆ ಮಾಡುತ್ತೇವೆ. ಜೊತೆಗೆ ಈ ವರ್ಷದ ಥೀಮ್ ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್. ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್. ಓಟಿನಂಥದ್ದು ಮತ್ತೊಂದು ಬೇರೆ ಏನೂ ಇಲ್ಲ, ನಾನು 100% ವೋಟ್ ಮಾಡೇ ಮಾಡ್ತೀನಪ್ಪ ಈ ಸಲ ಅಂಬುದು ಥೀಮ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಇದಾಗಿತ್ತು ಕಳೆದ 6 ತಿಂಗಳಲ್ಲಿ ಕಂಡುಬಂದಿರತಕ್ಕಂಥ ಪ್ರಮುಖ ದಿನಗಳು ಮತ್ತು ಅವುಗಳ ಥೀಮ್. ಓಕೆ, ಸೊ ಹೋಪ್ ನಿಮಗೆ ನಾನು ಕೊಡ್ತಕ್ಕಂಥ ಕಂಟೆಂಟ್ ಇಷ್ಟ ಆಗ್ತಾ ಇದೆ ಅನ್ಕೊತೀನಿ. ಇಷ್ಟ ಆಗಿತ್ತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕೋ ಮುಂದಿನ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ಇಮಿಡಿಯೇಟಾಗಿ ಬರ್ತಾ ಇರ್ತವೆ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ಡೌಟ್ಸ್ ಇದ್ದರೂ ಕೂಡ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ, ನಾನು ಸಾಲ್ವ್ ಮಾಡಿಕೊಳ್ಳಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಓಕೆ, ಸೊ ಸದ್ಯಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಬೈ ಫಾರ್ ನೌ.